ಇನ್ಸ್ಟಾಗ್ರಾಂನಲ್ಲಿ ಮಿರಮಿರಾ ಅಂತ ಮಿಂಚ್ತಿದ್ಲು. ತಾನೊಬ್ಬ ನಟಿ ಹಾಗೂ ನಿರ್ದೇಶಕಿ ಅಂತ ಹೇಳ್ಕೊಂಡಿದ್ದವಳು ವೈದ್ಯೆಯೊಬ್ಬಳ ಸ್ನೇಹ ಮಾಡಿ ಲಕ್ಷ ಲಕ್ಷ ಟೋಪಿ ಹಾಕಿದ್ದಾಳೆ. ಮಿಣಿ ಮಿಣಿ ಪೌಡ್ರಲ್ಲಿ ಮಿಂಚ್ತಿದ್ದಳು ಸುರಸುಂದರಿ. ಮಾತಲ್ದೆ ಮನೆ ಕಟ್ಟಿದ್ಲು. ಇನ್ಸ್ಟಾಗ್ರಾಂ ಚೆಲುವೆ. ಕಾಲ ಕೆಟ್ಟೋಯ್ತು ಬಿಡಿ. ಮನುಷ್ಯತ್ವಕ್ಕಿಂತ ಮಿಣಮಿಣ ಅಂತ ಮಿಂಚೋರಿಗೆ ಬೆಲೆ ಜಾಸ್ತಿ. ತಳುಕು ಬಳುಕಿನ ಪ್ರಪಂಚದಲ್ಲಿ ಬಣ್ಣ ಬಣ್ಣದ ಮಾತಿಗಿರೋ ಬೆಲೆ ಇನ್ಯಾವುದಕ್ಕೂ ಇಲ್ಲ ಬಿಡಿ. ಇನ್ಸ್ಟಾಗ್ರಾಂನಲ್ಲಿ ಇವಳ ಅವತಾರ ನೋಡಿದ್ರೆ ಎಂಥವರು ಕ್ಲೀನ್ ಬೋಲ್ಡ್ ಆಗ್ಬೇಕು. ನಾನು ಅಂಥವಳು, ನಾನು ಇಂಥವಳು ಅಂತ ಏನೇ ಪುಂಗಿದ್ರು ಕಣ್ಣು ಮುಚ್ಕೊಂಡು ನಂಬೇಕು. ಯಾಕಂದ್ರೆ ಈಕೆಯ ಹೈಫೈ ಲೈಫೇ ಹಾಗಿತ್ತು. ಲೈಫ್ ಕೋಚರ್, ಮೋಟಿವೇಟರ್, ಆಕ್ಟರ್ ಕಮ್ ಡೈರೆಕ್ಟರ್ ಅಂತ ಹೇಳ್ಕೊಂಡು ಆಡಿದ್ದೇ ಆಟ. ಸಿನಿಮಾ ನಟರ ಜೊತೆಗೆ ಪ್ರಶಸ್ತಿ ತಗೊಳ್ಳೋ ವಿಡಿಯೋ ಹಾಕಿಕೊಂಡು ಮಿಣಮಿಣ ಅಂತ ಮಿಂಚ್ತಿದ್ಲು. ಈಕೆ ಹೆಸರು ವಿಸ್ಮಯ ಗೌಡ ಅಂತ. ಸೋಷಿಯಲ್ ವರ್ಕ್ ಮಾಡಿದ್ದಕ್ಕಿಂತ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚಿದ್ದೇ ಜಾಸ್ತಿ. ಮೇಡಮ್, ನೀವೇನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ಮಾರುದ್ದದ ಲಿಸ್ಟೇ ಕೊಡ್ತಿದ್ಲು. ಲೈಫ್ ಕೋಚರ್, ಮೋಟಿವೇಟರ್, ಜೊತೆಗೆ ಆಕ್ಟರ್ ಹಾಗೂ ಡೈರೆಕ್ಟರ್ ಅಂತಾನು ರೀಲ್ ಸುತ್ತಿದ್ಲು. ಅದ್ಯಾವ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ಲು ಆ ದೇವ್ರೇ ಬಲ್ಲ. ಆದ್ರೆ ಇನ್ಸ್ಟಾ ಪೇಜ್ ನಲ್ಲಿ ಮಾತ್ರ ಮಹಿಳಾ ನಿರ್ದೇಶಕಿ ಅನ್ನೋ ಪೋಸ್ಟ್ ಹಾಕೊಂಡು ಶೋ ಆಫ್ ಕೊಡ್ತಿದ್ಲು. ಇಷ್ಟೇ ಆಗಿದ್ದಿದ್ರೆ ಇವತ್ತು ಈ ಸ್ಥಿತಿ ಬರ್ತಿರ್ಲಿಲ್ಲ. ಕಷ್ಟ ಆಗಿದೆ ಅಂತ 6.5 ಲಕ್ಷ ಹಣ ಈಸ್ಕೊಂಡು ಕೈಗೆ ಸಿಗದೆ ಜೂಟ್ ಹೇಳಿದ್ದಾಳಂತೆ. The best motivational speaker, director, counselor and law of attraction coach, ವಿಸ್ಮಯ ಗೌಡ. ಈ ವಿಸ್ಮಯಾಳ ವಿಸ್ಮಯ ಪ್ರಪಂಚಕ್ಕೆ ಕಾಲಿಟ್ಟು ಲಕ್ಷ ಲಕ್ಷ ಕಳೆದುಕೊಂಡವರು. 2019ರಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿದ್ದ ಬಿಂದು ಅನ್ನೋರಿಗೆ ತಾನೊಬ್ಬ ಸಿನಿಮಾ ನಿರ್ದೇಶಕಿ ಹಾಗೂ ಇನ್ಸ್ಟಾದಲ್ಲಿ ಲೈಫ್ ಕೋಚ್ ಅಂತ ಪರಿಚಯ ಮಾಡಿಕೊಂಡಿದ್ಲು. ಇವರಿಬ್ಬರ ಮಧ್ಯೆ ಒಂದೊಳ್ಳೆ ಸ್ನೇಹ ಬೆಳೀತಿದ್ದಂತೆ ಬಿಂದು ಸಹ ಇವರ ಕ್ಲಾಸ್ಗಳಿಗೆ ಅಟೆಂಡ್ ಆಗಿದ್ರು. ಅಲ್ಲಿಂದ ವಿಸ್ಮಯ ಹಾಗೂ ಬಿಂದು ನಡುವೆ ಒಡನಾಟ ಜಾಸ್ತಿಯಾಗಿತ್ತು. ಇದನ್ನೇ ಅಸ್ತ್ರ ಮಾಡಿಕೊಂಡ ವಿಸ್ಮಯ ಗೌಡ ಫೆಬ್ರವರಿ 2024ರಲ್ಲಿ ಬಿಂದು ಮನೆಗೆ ಹೋಗಿ ತನ್ನ ಕಷ್ಟವನ್ನೆಲ್ಲ ಹೇಳ್ಕೊತಾಳೆ. ನಾನು ತುಂಬಾ ಸಮಸ್ಯೆಯಲ್ಲಿದ್ದೀನಿ, ಒಂದಿಷ್ಟು ಹಣವನ್ನ ಸಾಲವಾಗಿ ಕೊಡಿ, ಆದಷ್ಟು ಬೇಗ ತೀರಿಸ್ತೀನಿ ಎಂದಿದ್ಲಂತೆ. ಹೀಗಾಗಿ ಹಿಂದು ಮುಂದು ನೋಡದೆ ತಮ್ಮ ತಾಯಿ ಅಕೌಂಟ್ನಲ್ಲಿದ್ದ 5 ಲಕ್ಷದ ಜೊತೆಗೆ ತಮ್ಮ ಖಾತೆಯಲ್ಲಿದ್ದ 1.5 ಲಕ್ಷವನ್ನು ಸೇರಿಸಿ ಒಟ್ಟು 6.5 ಲಕ್ಷ ಹಣ ಕೊಟ್ಟಿದ್ರಂತೆ. ಯಾವಾಗ ಲಕ್ಷ ಲಕ್ಷ ಹಣ ಕೈ ಸೇರ್ತೋ ಇದಕ್ಕೆ ಪ್ರತಿಯಾಗಿ ಪೋಸ್ಟ್ ಡೇಟೆಡ್ ಚೆಕ್ ಕೊಟ್ಟಿದ್ದ ವಿಸ್ಮಯ ಆವತ್ತೇ ಕಣ್ಮರೆಯಾಗ್ತಾಳೆ. ಕೆಲ ತಿಂಗಳು ಬಿಟ್ಟು ಹಣ ಕೇಳ್ತಿದ್ದಂತೆ ಒಂದಲ್ಲ ಒಂದು ಸಬೂಬು ಹೇಳೋದಕ್ಕೆ ಶುರು ಮಾಡಿದ್ದಾಳೆ. ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ ಅಂತ ಹಸಿ ಹಸಿ ನಾಟಕ ಶುರು ಮಾಡಿದ್ಲಂತೆ. ಕೊನೆಗೆ ವಿಸ್ಮಯ ಕೊಟ್ಟ ಚೆಕ್ ಅನ್ನ ತಗೊಂಡು ಹೋಗಿ ಬ್ಯಾಂಕ್ಗೆ ಹಾಕಿದ್ದಾರೆ. ಆದ್ರೆ ಬ್ಯಾಂಕ್ಗೆ ಹೋಗ್ತಿದ್ದಂತೆ ಚೆಕ್ ನಲ್ಲಿದ್ದ ಸಹಿ ವ್ಯತ್ಯಾಸ ಆಗಿರೋದು ಗೊತ್ತಾಗಿದೆ. ಹೀಗಾಗಿ ಚೆಕ್ ವಾಪಸ್ ಕೊಟ್ಟಿದ್ರು. ಇದರಿಂದ ಮೋಸ ಹೋದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಡಾಕ್ಟರ್ ಬಿಂದು ಬೆಂಗಳೂರು ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಒಟ್ಟಲ್ಲಿ ನಿರ್ದೇಶಕಿ ಅಂತ ಹೇಳ್ಕೊಂಡು ಲಕ್ಷ ಲಕ್ಷ ಕಿತ್ತವಳು ಕೈಗೆ ಸಿಗದಂತೆ ಎಸ್ಕೇಪ್ ಆಗಿದ್ದಾಳೆ. ಬಣ್ಣ ಬಣ್ಣದ ಮಾತು ನಂಬಿ ಕಂತೆ ಕಂತೆ ಕಾಸು ಕೊಟ್ಟವರು ಕೈ ಕೈ ಹಿಸಿಕೊಳ್ತಿದ್ದಾರೆ. ಸದ್ಯಕ್ಕೆ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ನಟಿ ವಿಸ್ಮಯ ಗೌಡ ಏನಿದ್ದಾರೆ ಅಥವಾ ಡೈರೆಕ್ಟರ್ ಏನ್ ಹೇಳ್ತೀರಿ ಅಥವಾ ಫಿಟ್ನೆಸ್ ಕ್ಲಬ್ ಏನ್ ನಡೆಸ್ತಾ ಇದ್ರೆ ಅವರ ವಿರುದ್ಧ ಒಂದು ಪ್ರಕರಣವನ್ನು ಕೂಡ ದಾಖಲಿಸಿರೋದು ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ. ಸದ್ಯಕ್ಕೆ ವೈದ್ಯರ ಹೇಳಿಕೆಯನ್ನು ಪಡೆದು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಪೊಲೀಸರು. ಕ್ಯಾಮೆರಾ ಪರ್ಸನ್ ನೂರ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಬೆಂಗಳೂರು. ನಟಿ ರನ್ಯಾ ರಾವ್ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ದುಬೈನಿಂದ ಬಂಗಾರ ತಂದಿದ್ ಹೇಗೆ, ಯಾರಿಗೆಲ್ಲ ಬಂಗಾರ ಸಪ್ಲೈ ಆಗ್ತಿತ್ತು ಅನ್ನೋದನ್ನ ಇಂಚಿಂಚು ಬಾಯಿ ಬಿಟ್ಟಿದ್ದಾಳೆ. ದುಬೈನಿಂದ 14 ಕೆಜಿ ಚಿನ್ನದ ಬಿಸ್ಕತ್ಗಳನ್ನ ದೇಹದಲ್ಲಿ ಬಚ್ಚಿಟ್ಕೊಂಡು 800 ಗ್ರಾಂ ಚಿನ್ನಾಭರಣವನ್ನ ಮೈ ಮೇಲೆ ಹಾಕೊಂಡು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ಲು ನಟಿ ರನ್ಯಾ ರಾವ್. ಕನ್ನಡ ಸಿನಿಮಾಗಳಲ್ಲಿ ಸುದೀಪ್, ಗಣೇಶ್ ರಂತಹ ಮೇರು ನಟರ ಜೊತೆ ನಟಿಸಿದ್ದ 32 ವರ್ಷದ ಈ ಚಿಕ್ಕಮಗಳೂರಿನ ಚೆಲುವೆ ಚಿನ್ನ ಕಳ್ಳ ಸಾಗಾಣೆ ಪ್ರಕರಣದಲ್ಲಿ ಬಂಧನ ಆಗಿ 3 ದಿನ ಆಯಿತು. ಸದ್ಯಕ್ಕೆ ನಟಿ ರನ್ಯಾ ರಾವ್ ಚಿನ್ನ ಕಳ್ಳ ಸಾಗಾಣಿಕೆ ಕೇಸಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆದ್ರೆ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಆ ಟ್ವಿಸ್ಟ್ಗೆ ಸಾಕ್ಷಿ ಈ ಫೋಟೋ.
ನೋಡಿ, ಸುದೀಪ್ ಅಭಿನಯದ ಮಾಣಿಕ್ಯ ಸಿನಿಮಾದಲ್ಲಿ ರನ್ಯಾ ರಾವ್ ಹೇಗೆ ಬಳುಕೋ ಬಳ್ಳಿ ತರಾಗಿದ್ದಾಳೆ ಅಂತ ಈ ಫೋಟೋದಲ್ಲಿ ನೋಡಿ. ಏರ್ಪೋರ್ಟ್ನಲ್ಲಿ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಸಿಕ್ಕಿಬಿದ್ದಾಗ ನಟಿ ರನ್ಯಾ ರಾವ್ ಹೇಗಿದ್ದಾಳೆ ಅಂತ ಎರಡೂ ಫೋಟೋಗಳನ್ನ ನೋಡ್ತಿದ್ರೆ ನಿಜವಾಗ್ಲೂ ಇದು ರನ್ಯಾ ರಾವ್ ಫೋಟೋನೇನಾ ಅನ್ಸ್ಬಿಡತ್ತೆ. ಆದ್ರೆ ಇದು ರನ್ಯಾ ರಾವ್ ಬಂಧನವಾದಾಗ TRI ಅಧಿಕಾರಿಗಳು ತೆಗೆದ ಫೋಟೋ. ಹೊಡೆದು ಬಡಿದು ಗೋಲ್ಡ್ ಸ್ಮಗ್ಲಿಂಗ್ ಮಾಡಿಸ್ತಿದ್ರ ನಟಿ ರನ್ಯಾ ರಾವ್ ಮುಖದ ಮೇಲೆ ಗಾಯದ ಗುರುತು. ಶುದ್ಧ ಬಿಳಿ ಬಣ್ಣದ ಶರ್ಟ್, ಅದರ ಮೇಲೆ ನೀಲಿ ಬಣ್ಣದ ಕೋಟ್ ತೊಟ್ಟಿರುವ ನಟಿ ರನ್ಯಾ ರಾವ್ ಮುಖದಲ್ಲಿ ಗಾಯದ ಗುರುತುಗಳಿವೆ. ರನ್ಯಾ ರಾವ್ ಎರಡು ಕಣ್ಣುಗಳ ಮೇಲೆ ಯಾರೋ ಹೊಡೆದು ಗಾಯ ಮಾಡಿರೋದು, ಕಣ್ಣುಗಳ ಕೆಳಗೆ ನೀಲಿ ಗಟ್ಟಿರೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಅಲ್ಲಿಗೆ ಗೋಲ್ಡ್ ಸ್ಮಗ್ಲಿಂಗ್ಗೆ ನಟಿ ರನ್ಯಾ ರಾವ್ಳನ್ನ ಬಲವಂತವಾಗಿ ತಳ್ಳಿದ್ರ ಅನ್ನೋ ಅನುಮಾನ ಶುರುವಾಗಿತ್ತು. ಇದೇ ಅನುಮಾನದ ಮೇಲೆ DRI ಅಧಿಕಾರಿಗಳು ವಿಚಾರಣೆ ಮಾಡಿದ್ರು. ಆಗ ರನ್ಯಾ ರಾವ್ ಒಟ್ಟು 3 ಹೇಳಿಕೆಗಳನ್ನ ಕೊಟ್ಟಿದ್ದಾಳೆ. ರನ್ಯಾ ರಾವ್ ಹೇಳಿಕೆ 1, ಏರ್ಪೋರ್ಟ್ನಲ್ಲಿ ಹೇಗೆ ಅಕ್ರಮ ಚಿನ್ನ ಸಾಗಿಸ್ತಿದ್ರು ಅನ್ನೋದು. ರನ್ಯಾ ರಾವ್ ಹೇಳಿಕೆ 2, ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಯಾರ್ಯಾರ ಕೈವಾಡವಿದೆ ಅನ್ನೋದು. ರನ್ಯಾ ರಾವ್ ಹೇಳಿಕೆ 3, ಹೇಗೆಲ್ಲ ಚಿತ್ರಹಿಂಸೆ ಕೊಟ್ಟು ಗೋಲ್ಡ್ ಸ್ಮಗ್ಲಿಂಗ್ಗೆ ತಳ್ಳಿದ್ರು ಅನ್ನೋದು. ರನ್ಯಾ ರಾವ್ ಕೊಟ್ಟಿರುವ ಈ 3 ಮಾಹಿತಿಗಳನ್ನ ದಾಖಲಿಸಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ DRI ಅಧಿಕಾರಿಗಳು. ಈ 3 ದೋಷಾರೋಪಣ ಪಟ್ಟಿಯನ್ನ ಆಧರಿಸಿ ಇವತ್ತು DRI ಅಧಿಕಾರಿಗಳು ರನ್ಯಾ ರಾವ್ಳನ್ನ ಕಸ್ಟಡಿಗೆ ಕೊಡುವಂತೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯದಲ್ಲಿ ಮನವಿ ಮಾಡಿದ್ರು. ಆಗ ಒಂದಷ್ಟು ಅಚ್ಚರಿಯ ವಾದ ಪ್ರತಿವಾದಗಳು ಇವತ್ತು ಕೋರ್ಟ್ನಲ್ಲಿ ನಡೆಯಿತು. ನ್ಯಾಯಾಂಗ ಬಂಧನದಲ್ಲಿದ್ದಾಗ ಕಸ್ಟಡಿಗೆ ಕೇಳೋ ಹಾಗಿಲ್ಲ ಅಂತ ನಟಿ ರನ್ಯಾ ರಾವ್ ಪರ ವಕೀಲರು ವಾದ ಮಾಡಿದ್ರು. ಆಗ DRI ಪರ ವಕೀಲರು ಕೋರ್ಟ್ ಎದುರು ಭಯಾನಕ ವಿಚಾರಗಳನ್ನ ಪ್ರಸ್ತಾಪಿಸಿದ್ರು. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಅಸಾಧಾರಣವಾದದ್ದು, ರಾಷ್ಟ್ರೀಯ ಭದ್ರತೆಗೆ ಸವಾಲಾಗಿರುವ ಪ್ರಕರಣ ಆಗಿದ್ದು. ಏರ್ಪೋರ್ಟಿನ ಭದ್ರತೆಯನ್ನೇ ಭೇದಿಸಿ ಗೋಲ್ಡ್ ಸ್ಮಗ್ಲಿಂಗ್ ನಡೆದಿದೆ. ಇದರಲ್ಲಿ VIP, VVIPಗಳ ಕೈವಾಡಾಗಿರೋದು ಸ್ಪಷ್ಟವಾಗಿದೆ. ಆರೋಪಿತೆ ವಿಚಾರಣೆ ವೇಳೆ ನನಗೆ ಹಿಂಸೆ ಕೊಟ್ಟಿದ್ರು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆರೋಪಿತೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ಹಿಂಸೆ ಕೊಟ್ಟ ಬಗ್ಗೆ ಸ್ಪಷ್ಟವಾದ ಉಲ್ಲೇಖವಾಗಿದೆ. ಆದ್ರೆ ಆರೋಪಿತೆ ಕೊಟ್ಟ 3 ಮಾಹಿತಿಗಳಲ್ಲಿ ಆರೋಪಿ ಪರ ವಕೀಲರಿಗೆ 1 ಮಾಹಿತಿಯನ್ನಷ್ಟೇ ಕೊಡ್ತೀವಿ, ಉಳಿದ 2 ಮಾಹಿತಿಯನ್ನ ಕೋರ್ಟ್ಗೆ ಮಾತ್ರ ಸಲ್ಲಿಸ್ತೀವಿ. ಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ಎಲ್ಲಾ ವಿವರ ಕೊಡ್ತೀವಿ. ಯಾಕಂದ್ರೆ ಈ ಪ್ರಕರಣ ತುಂಬಾ ಗಂಭೀರವಾಗಿದ್ದು ಗೌಪ್ಯ ತನಿಖೆ ನಡೆಸಬೇಕು. ಹೀಗಾಗಿ ಆರೋಪಿತೆ ರನ್ಯಾ ರಾವ್ರನ್ನ 3 ದಿನ DRI ಕಸ್ಟಡಿಗೆ ನೀಡಿ ಅಂತ ಮನವಿ ಮಾಡಿದ್ರು. ಕೋರ್ಟ್ ನಾಳೆಗೆ ರನ್ಯಾ ರಾವ್ ಕಸ್ಟಡಿ ಆದೇಶ ಪ್ರಕಟಿಸುವುದಾಗಿ ಹೇಳಿದೆ. ದಕ್ಷಿಣ ಭಾರತದ ಪ್ರಮುಖ ರಾಜಕಾರಣಿಯೊಬ್ಬರು ರನ್ಯಾ ರಾವ್ರನ್ನ ಗೋಲ್ಡ್ ಸ್ಮಗ್ಲಿಂಗ್ಗೆ ಬಳಸಿಕೊಂಡಿದ್ದಾರೆ. ಆ ರಾಜಕಾರಣಿ ಯಾರು ಅನ್ನೋದು ತನಿಖೆ ಆಗ್ತಿದೆ. ಈಗಾಗಲೇ ನಟಿ ರನ್ಯಾ ರಾವ್ ಆ ರಾಜಕಾರಣಿ ಹೆಸರನ್ನ ಹೇಳಿದ್ದಾಳೆ. ರನ್ಯಾ ರಾವ್ಳನ್ನ ಏರ್ಪೋರ್ಟ್ನಿಂದ VIP ಪ್ರೋಟೋಕಾಲ್ ಬಳಸಿ ಕರೆತರ್ತಿದ್ದ ಪೊಲೀಸ್ ಅಧಿಕಾರಿ ಬಸವರಾಜ್ ಕೂಡ ರಾಜಕಾರಣಿ ಹೆಸರನ್ನ ಹೇಳಿದ್ದಾನೆ. ಈಗ ಆ ರಾಜಕಾರಣಿಯನ್ನ ವಿಚಾರಣೆ ಮಾಡೋಕೆ DRI ಅಧಿಕಾರಿಗಳು ಸಿದ್ಧತೆ ನಡೆಸುತ್ತಿದ್ದಾರೆ. ರನ್ಯಾ ರಾವ್ಗೆ 3 ತಿಂಗಳ ಹಿಂದಷ್ಟೇ ಉದ್ಯಮಿ ಜತಿನ್ ಹುಕ್ಕೇರಿ ಅನ್ನೋರ ಜೊತೆ ಮದುವೆನೂ ಆಗಿತ್ತು. ರನ್ಯಾ ರಾವ್ರನ್ನ ಸಾಕಿದ್ದ ನಿವೃತ್ತ IGP ಕೆ ರಾಮಚಂದ್ರ ರಾವ್ ಇತ್ತೀಚೆಗಷ್ಟೇ ಅದ್ಧೂರಿಯಾಗಿ ಮಗನ ಮದುವೆ ಮಾಡಿದ್ರು. ಕನ್ನಡದ ಖ್ಯಾತ ನಟಿ, ಕಾಂಗ್ರೆಸ್ ನಾಯಕಿ, ಮಾಜಿ ಸಚಿವೆ ಜಯಮಾಲಾ ಅವರ ಪುತ್ರಿ ಸೌಂದರ್ಯಾರನ್ನ ರಾಮಚಂದ್ರ ರಾವ್ ಸೊಸೆಯಾಗಿ ಸ್ವೀಕರಿಸಿದ್ರು. ಎಂಥ ದೊಡ್ಡ ಗೌರವಾನ್ವಿತ ಕುಟುಂಬದ ಸದಸ್ಯೆ ನಟಿ ರನ್ಯಾ ರಾವ್. ಈಗ ದುಬೈನಿಂದ ಚಿನ್ನವನ್ನ ಕಳ್ಳ ಸಾಗಾಣಿಕೆ ಮಾಡಿ ಸಿಕ್ಕಿಬಿದ್ದಿರೋದು ನಿಜಕ್ಕೂ ಆಶ್ಚರ್ಯ ಹುಟ್ಟಿಸಿದ್ದು. ತನಿಖೆಯಿಂದ ಎಲ್ಲಾ ಸತ್ಯಗಳು ಹೊರಬರಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆ ದಂಪತಿ ತಾವಾಯ್ತು ತಮ್ಮ ಪಾಡಾಯ್ತು ಅಂತಿದ್ದವರು. ಆದ್ರೆ ಹಣದ ಆಸೆಗೆ ಬಿದ್ದವರು ಊರಲ್ಲಿರೋ ಹೆಣ್ಮಕ್ಕಳಿಗೆಲ್ಲ ಆಸೆ ಹುಟ್ಟಿಸಿದ್ರು. ಲಕ್ಷ ಲಕ್ಷ ಗುಡ್ಡೆ ಹಾಕೊಂಡು ಕಿಲಾಡಿ ಜೋಡಿ ಕೈಗೆ ಕೊಟ್ಟವಳು ಕಂಗಾಲಾಗಿ ಹೋಗಿದ್ದಾಳೆ. ಡಬಲಿಂಗ್ ಹೆಸರಲ್ಲಿ ಮಹಿಳೆಯರಿಗೆ ಬಿತ್ತು ನಾಮ. ಲಕ್ಷ
ಲಕ್ಷ ಲಕ್ಷ ಪಂಗನಾಮ, ಐನಾತಿ ದಂಪತಿ ಪರಾರಿ. ಅತಿ ಆಸೆ ಗತಿಗೇಡು ಅಂತಾರಲ್ಲ, ಇದಕ್ಕೆ ನೋಡಿ ಹಣದ ದುರಾಸೆಗೆ ಬಿದ್ದವರು ಉದ್ಧಾರವಾದ ಉದಾಹರಣೆಯೇ ಇಲ್ಲ. ಯಾಕಂದ್ರೆ ಅಡ್ಡದಾರಿಯಲ್ಲಿ ಬಂದ ದುಡ್ಡು 4 ದಿನದ ಮೇಲೆ ನಿಲ್ಲಲ್ಲ. ಆದ್ರೆ ಇತ್ತೀಚೆಗೆ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಕೋಟ್ಯಾಧಿಪತಿಯಾಗ್ಬೇಕು ಅನ್ನೋ ಹುಚ್ಚು ಕನಸು ಕಾಣೋರೇ ಜಾಸ್ತಿ. ಇಂಥ ಆಸೆಗೆ ಬಿದ್ದು ಈ ಹೆಣ್ಣು ಮಗಳ ಸ್ಥಿತಿ ಏನಾಗಿದೆ ನೋಡಿ. ಊರೋರೆಲ್ಲರ ಹಣ ಗುಡ್ಡೆ ಹಾಕೊಂಡು ಕಂಡೋರ ಕೈಗೆ ಕೊಟ್ಟವಳು ತನ್ನ ಜೀವನವನ್ನೇ ನರಕ ಮಾಡಿಕೊಂಡಿದ್ದಾಳೆ. ಮನಿ ಡಬಲಿಂಗ್ ಅನ್ನೋ ದಂಧೆ ಇತ್ತೀಚೆಗೆ ಊರೂರಲ್ಲೂ ಶುರುವಾಗಿದೆ. ಹಾವೇರಿಯಲ್ಲೂ ಕೂಡ ಇದರ ಹಾವಳಿ ಶುರುವಾಗಿತ್ತು. ಆದ್ರೆ ಇದರ ಬಲೆಗೆ ಬಿದ್ದಿದ್ದು ಮಾತ್ರ ಈ ಅಮಾಯಕ ಹೆಣ್ಣು ಮಗಳು. ಈಕೆಯ ಹೆಸರು ಸುಮಲತಾ ಪಾಟೀಲ್ ಅಂತ. ಹಾವೇರಿ ಜಿಲ್ಲೆ ಆಡೂರು ನಿವಾಸಿ. ಗಂಡ ಹೆಂಡತಿ ಇಬ್ರು ಎಂಬ್ರಾಯ್ಡರಿ ಡಿಸೈನ್ ಕೆಲಸ ಮಾಡಿಕೊಂಡು ಆರಾಮಾಗಿದ್ರು. ಆದ್ರೆ ಇತ್ತೀಚೆಗೆ ದಿಢೀರ್ ಶ್ರೀಮಂತರಾಗೋ ಆಸೆ ಶುರುವಾಗಿದೆ. ಹೀಗಾಗಿ ಈ ಮನಿ ಡಬ್ಲಿಂಗ್ ಹುಚ್ಚಿಗೆ ಬಿದ್ದಿದ್ರು. ಆಗ್ಲೇ ನೋಡಿ ಇವರಿಗೆ ಪರಿಚಯವಾದವರು ಈಶ್ವರ್ ಹಾಗೂ ಶೈಲಜಾ. ಇವರ ನವರಂಗಿ ಮಾತು ನಂಬಿ ಸುಮಾರು 70 ಲಕ್ಷ ಹಣ ಕಳೆದುಕೊಂಡಿದ್ದಾರೆ. ಬಡ್ಡಿ ಕೊಡ್ತೀವಿ ಮಾಡ್ರಿ ಅಂತ ಹೇಳಿದಕ್ಕೆ ನಾವು ಫಸ್ಟಿಗೆ ಮಾಡಿದೀವಿ. ಅದನ್ನ ಮಾಡಿದ್ಮೇಲೆ ಹಿಂಗೆ ಚೀಟಿ ಮಾಡನ್ರಿ, ಗುಂಪು 5 ಗುಂಪು ಅಂದ್ರೆ 5 ಲಕ್ಷದ ಒಂದು ಗುಂಪು ಮಾಡ್ರಿ, 5 ಲಕ್ಷಕ್ಕೆ ಒಂದು ಚೀಟಿ ಇದ್ರೆ 40,000 ರೂಪಾಯಿ ಒಬ್ರಿಗೆ ಯಾರಿಗೆ ಹೇಳ್ತದೆ ಅವ್ರಿಗೆ ಕೊಡ್ತೀವಿ. ಆ ದಂಪತಿ ತಾವಾಯ್ತು ತಮ್ಮ ಪಾಡಾಯ್ತು ಅಂತಿದ್ದವರು. ಆದ್ರೆ ಹಣದ ಆಸೆಗೆ ಬಿದ್ದವರು ಊರಲ್ಲಿರೋ ಹೆಣ್ಮಕ್ಕಳಿಗೆಲ್ಲ ಆಸೆ ಹುಟ್ಟಿಸಿದ್ರು. ಲಕ್ಷ ಲಕ್ಷ ಗುಡ್ಡೆ ಹಾಕೊಂಡು ಕಿಲಾಡಿ ಜೋಡಿ ಕೈಗೆ ಕೊಟ್ಟವಳು ಕಂಗಾಲಾಗಿ ಹೋಗಿದ್ದಾಳೆ. ಡಬಲಿಂಗ್ ಹೆಸರಲ್ಲಿ ಮಹಿಳೆಯರಿಗೆ ಬಿತ್ತು ನಾಮ. ಲಕ್ಷ ಲಕ್ಷ ಪಂಗನಾಮ, ಐನಾತಿ ದಂಪತಿ ಪರಾರಿ. ಅತಿ ಆಸೆ ಗತಿಗೇಡು ಅಂತಾರಲ್ಲ, ಇದಕ್ಕೆ ನೋಡಿ ಹಣದ ದುರಾಸೆಗೆ ಬಿದ್ದವರು ಉದ್ಧಾರವಾದ ಉದಾಹರಣೆಯೇ ಇಲ್ಲ. ಯಾಕಂದ್ರೆ ಅಡ್ಡದಾರಿಯಲ್ಲಿ ಬಂದ ದುಡ್ಡು 4 ದಿನದ ಮೇಲೆ ನಿಲ್ಲಲ್ಲ. ಆದ್ರೆ ಇತ್ತೀಚೆಗೆ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಕೋಟ್ಯಾಧಿಪತಿಯಾಗ್ಬೇಕು ಅನ್ನೋ ಹುಚ್ಚು ಕನಸು ಕಾಣೋರೇ ಜಾಸ್ತಿ. ಇಂಥ ಆಸೆಗೆ ಬಿದ್ದು ಈ ಹೆಣ್ಣು ಮಗಳ ಸ್ಥಿತಿ ಏನಾಗಿದೆ ನೋಡಿ. ಊರೋರೆಲ್ಲರ ಹಣ ಗುಡ್ಡೆ ಹಾಕೊಂಡು ಕಂಡೋರ ಕೈಗೆ ಕೊಟ್ಟವಳು ತನ್ನ ಜೀವನವನ್ನೇ ನರಕ ಮಾಡಿಕೊಂಡಿದ್ದಾಳೆ. ಮನಿ ಡಬಲಿಂಗ್ ಅನ್ನೋ ದಂಧೆ ಇತ್ತೀಚೆಗೆ ಊರೂರಲ್ಲೂ ಶುರುವಾಗಿದೆ. ಹಾವೇರಿಯಲ್ಲೂ ಕೂಡ ಇದರ ಹಾವಳಿ ಶುರುವಾಗಿತ್ತು. ಆದ್ರೆ ಇದರ ಬಲೆಗೆ ಬಿದ್ದಿದ್ದು ಮಾತ್ರ ಈ ಅಮಾಯಕ ಹೆಣ್ಣು ಮಗಳು. ಈಕೆಯ ಹೆಸರು ಸುಮಲತಾ ಪಾಟೀಲ್ ಅಂತ. ಹಾವೇರಿ ಜಿಲ್ಲೆ ಆಡೂರು ನಿವಾಸಿ. ಗಂಡ ಹೆಂಡತಿ ಇಬ್ರು ಎಂಬ್ರಾಯ್ಡರಿ ಡಿಸೈನ್ ಕೆಲಸ ಮಾಡಿಕೊಂಡು ಆರಾಮಾಗಿದ್ರು. ಆದ್ರೆ ಇತ್ತೀಚೆಗೆ ದಿಢೀರ್ ಶ್ರೀಮಂತರಾಗೋ ಆಸೆ ಶುರುವಾಗಿದೆ. ಹೀಗಾಗಿ ಈ ಮನಿ ಡಬ್ಲಿಂಗ್ ಹುಚ್ಚಿಗೆ ಬಿದ್ದಿದ್ರು. ಆಗ್ಲೇ ನೋಡಿ ಇವರಿಗೆ ಪರಿಚಯವಾದವರು ಈಶ್ವರ್ ಹಾಗೂ ಶೈಲಜಾ. ಇವರ ನವರಂಗಿ ಮಾತು ನಂಬಿ ಸುಮಾರು 70 ಲಕ್ಷ ಹಣ ಕಳೆದುಕೊಂಡಿದ್ದಾರೆ. ಬಡ್ಡಿ ಕೊಡ್ತೀವಿ ಮಾಡ್ರಿ ಅಂತ ಹೇಳಿದಕ್ಕೆ ನಾವು ಫಸ್ಟಿಗೆ ಮಾಡಿದೀವಿ. ಅದನ್ನ ಮಾಡಿದ್ಮೇಲೆ ಹಿಂಗೆ ಚೀಟಿ ಮಾಡನ್ರಿ, ಗುಂಪು 5 ಗುಂಪು ಅಂದ್ರೆ 5 ಲಕ್ಷದ ಒಂದು ಗುಂಪು ಮಾಡ್ರಿ, 5 ಲಕ್ಷಕ್ಕೆ ಒಂದು ಚೀಟಿ ಇದ್ರೆ 40,000 ರೂಪಾಯಿ ಒಬ್ರಿಗೆ ಯಾರಿಗೆ ಹೇಳ್ತದೆ ಅವ್ರಿಗೆ ಕೊಡ್ತೀವಿ. ತಿಂಗಳ 4,500 ಕೊಡ್ತೀವಿ ಅವ್ರಿಗೆ 10 ಜನಕ್ಕೆ. ನೀವು ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಮಾಡಿಸ್ಕೊಂಡ್ರಿ ಸರ್. ಆಮೇಲೆ ಅದೊಂದು ಮಾಡಿದ್ವಿ. ಆಮೇಲೆ ತಿರ್ಗಿ ಇನ್ನೊಂದು ಫಿಕ್ಸ್ 3 ತಿಂಗಳಿಗೆ 1 ಲಕ್ಷ ಲಕ್ಷಕ್ಕೆ ಲಕ್ಷ ಹಾಕಿ ಕೊಡ್ತೀವಿ ಅಂತೇಳಿ ಅದು 1 ಲಕ್ಷ ಹೋಗಿ 17 ಲಕ್ಷ ಆಯ್ತು ಸರ್ ಅವ್ರ ಕಡೆ. ಹಾನಗಲ್ ತಾಲೂಕಿನ ಈ ಐನಾತಿ ಜೋಡಿ ಆಡದ ಆಟವಿಲ್ಲ. ಸುಮಲತಾರನ್ನ ಪರಿಚಯ ಮಾಡಿಕೊಂಡವರು ಒಂದಿಷ್ಟು ದಿನ ಡಬಲ್ ಹಣವನ್ನೇ ಕೊಟ್ಟಿದ್ರು. ಇವರಿಗೆ ಹಣ ಕೊಟ್ರೆ ಮೋಸ ಆಗಲ್ಲ ಅನ್ನೋ ನಂಬಿಕೆ ಬರೋ ಹಾಗೆ ಮಾಡಿದ್ರು. ನಂತರ ಅಸಲಿ ಆಟ ಶುರು ಮಾಡಿದ ಕಿಲಾಡಿ ಜೋಡಿ ಈ ಚಿಲ್ಲರೆ ವ್ಯವಹಾರ ಮಾಡೋದಕ್ಕಿಂತ ನೀವು ಕೂಡ ಮೀಡಿಯೇಟರ್ ಆಗಿ ಒಳ್ಳೆ ಕಮಿಷನ್ ಸಿಗತ್ತೆ ಅಂತ ಬಣ್ಣ ಬಣ್ಣದ ಕಥೆ ಹೇಳಿದ್ರು. ಇವರ ಮಾತನ್ನೇ ನಂಬಿಕೊಂಡು ಅಕ್ಕಪಕ್ಕದ ಮನೆಯ ಹೆಣ್ಣು ಮಕ್ಕಳನ್ನೆಲ್ಲ ಸೇರಿಸಿ ಸುಮಾರು 20ಕ್ಕೂ ಹೆಚ್ಚು ಮಹಿಳೆಯರ ಬಳಿ ಲಕ್ಷ ಲಕ್ಷ ಹಣ ಕಲೆಕ್ಟ್ ಮಾಡಿದ್ಲು.
ಈ ಹಣವನ್ನೆಲ್ಲ ಡಬಲ್ ಮಾಡ್ಕೊಡ್ತೀನಿ ಅಂತ ಗೀಸ್ಕೊಂಡು ಹೋದ ಈಶ್ವರ್ ಹಾಗೂ ಶೈಲಜಾ ನಾಟ್ ರೀಚಬಲ್ ಆಗಿದ್ದಾರೆ. ಇತ್ತ ಐನಾತಿ ಜೋಡಿ ಎಸ್ಕೇಪ್ ಆಗ್ತಿದ್ದಂತೆ ದುಡ್ಡು ಕೊಟ್ಟವರು ಸುಮಲತಾರ ಜೀವ ಹಿಂಡೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ದಿಕ್ಕು ಕಾಣದಂತಾದ ಹೆಣ್ಣು ಮಗಳು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಒಟ್ನಲ್ಲಿ ಅಡ್ಡದಾರಿ ಮೂಲಕ ಹಣ ಮಾಡಬೇಕು ಅಂತ ಹೋದವಳು ಲಕ್ಷ ಲಕ್ಷ ಕಳ್ಕೊಂಡು ಕೂತಿದ್ದಾರೆ. ನವರಂಗಿ ಜೋಡಿಯ ಮಾತು ನಂಬಿ ಕಂತೆ ಕಂತೆ ಹಣ ಕೊಟ್ಟವರು ಕೈ ಹಿಸಿಕೊಳ್ತಿದ್ದಾರೆ. ನಾಗರಾಜ್ ಮಾಕಾಪೂರು, ನ್ಯೂಸ್ 18 ಹಾವೇರಿ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಗಾಯಕಿ ಹಾಗೂ ಭರತನಾಟ್ಯ ಕಲಾವಿದೆ ಜೊತೆ ಹಸೆಮಣೆಗೇರಿದ್ದು ಸೂರ್ಯನ ಮದುವೆಗೆ ರಾಜಕೀಯ ದಿಗ್ಗಜರು ಸಾಕ್ಷಿಯಾಗಿದ್ದಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಸಂಸದ ತೇಜಸ್ವಿ ಸೂರ್ಯ. ಖ್ಯಾತ ಗಾಯಕಿ ಶಿವಶ್ರೀ ಜೊತೆ ಸೂರ್ಯನ ಸಪ್ತಪದಿ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಬ್ಯಾಚುಲರ್ ಲೈಫ್ಗೆ ಗುಡ್ ಬೈ ಹೇಳಿದ್ದಾರೆ. ಇಷ್ಟು ದಿನ ಒಂಟಿಯಾಗಿದ್ದ ಬಿಜೆಪಿಯ ಯುವ ನಾಯಕ ಜಂಟಿ ಬದುಕಿಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟಿದ್ದಾರೆ. ತಮ್ಮ ಮನಸ್ಸು ಕದ್ದ ಚಲುವೆ ಶಿವಶ್ರೀ ಜೊತೆ ಸಪ್ತಪದಿ ತುಳಿಯೋ ಮೂಲಕ 3 ಗಂಟಿನ ನಂಟಿಗೆ ಅಡಿಯಿಟ್ಟಿದ್ದಾರೆ. ಕನಕಪುರದ ಖಾಸಗಿ ರೆಸಾರ್ಟ್ನಲ್ಲಿ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಭರತನಾಟ್ಯ ಸಂಗೀತ ಕಲಾವಿದೆ ಶಿವಶ್ರೀ ಸ್ಕಂದ ಪ್ರಸಾದ್ ಕಲ್ಯಾಣ ಮಹೋತ್ಸವ ಅದ್ಧೂರಿಯಾಗಿ ನಡೆಯಿತು. ಚೆನ್ನೈ ಮೂಲದ ಗಾಯಕಿ ಶಿವಶ್ರೀ ಕೊರಳಿಗೆ 3 ಗಂಟಿನ ನಂಟು ಬೆಸೆಯೋ ಮೂಲಕ ವೈವಾಹಿಕ ಜೀವನಕ್ಕೆ ಕಾಲಿಟ್ರು. ತೀರಾ ಖಾಸಗಿಯಾಗಿ ನಡೆದ ಕಾರ್ಯಕ್ರಮದಲ್ಲಿ ರಾಜಕೀಯ ನಾಯಕರು ಹಾಗೂ ಸಂಬಂಧಿಕರು ಮಾತ್ರ ಭಾಗಿಯಾಗಿದ್ರು. ಬೆಳಿಗ್ಗೆ 9:30ರಿಂದ 10:15 ನಡುವಿನ ತುಲಾ ಲಗ್ನದಲ್ಲಿ ವಧು ಶಿವಶ್ರೀಯನ್ನ ಸಂಸದ ತೇಜಸ್ವಿ ಸೂರ್ಯ ವರಿಸಿದ್ರು. ಈ ವೇಳೆ ಬಿಜೆಪಿಯ ದಿಗ್ಗಜರೆಲ್ಲ ಆಗಮಿಸಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕೇಂದ್ರ ಸಚಿವ ವಿ ಸೋಮಣ್ಣ, ಬಿಎಲ್ ಸಂತೋಷ್, ಡಾಕ್ಟರ್ ಮಂಜುನಾಥ್, ಪ್ರತಾಪ್ ಸಿಂಹ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಿ ನವ ಜೋಡಿಗೆ ಆಶೀರ್ವಾದಿಸಿದ್ರು. ಮಾರ್ಚ್ 9ನೇ ತಾರೀಕು ರಿಸೆಪ್ಷನ್ ನಡೆಯಲಿದ್ದು ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆಯೋ ಕಾರ್ಯಕ್ರಮಕ್ಕೆ ರಾಜ್ಯ ಹಾಗೂ ಕೇಂದ್ರ ನಾಯಕರ ದಂಡೇ ಸೇರಲಿದೆ. ಒಟ್ನಲ್ಲಿ ಬ್ಯಾಚುಲರ್ ಲೈಫ್ಗೆ ಬ್ರೇಕ್ ಹಾಕಿದ ಸೂರ್ಯ ಸಂಸಾರದ ಯಾನವನ್ನ ಶುರು ಮಾಡಿದ್ದಾರೆ. ಕೃಷ್ಣ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.